ಲೋಕಸಭೆಯಲ್ಲೇ ನಮಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ನಾನು ಅಭಿನಂದಿಸ್ತೀನಿ ಅಂತ ಹೇಳಿದರು. ಈಗ ನೀರು ಕಬಿನಿಯಲ್ಲೆಲ್ಲ ನೀರು ತುಂಬಿರೋದ್ರಿಂದ ಆಟೋಮೆಟಿಕ್ಕಾಗಿ ಫ್ಲೋ ಆಗ್ತೈತೆ. ಸೊ ಅದರಿಂದ ಒಂದು ರೀತಿ ಸರ್ಕಾರ ಪಾರಾಗಿದೆ. ಅಂದರೆ ದೇವರೇ ಕಾವೇರಿ ತಾಯಿನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಸರ್ಕಾರದ್ದೇನು ಅದರಲ್ಲಿ ಪಾತ್ರ ಇಲ್ಲ. ಒಟ್ಟಾರೆ ಜಲದ ವಿವಾದ ಬಂದಾಗ, ತಮಿಳುನಾಡು ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕನ್ನಡಿಗರು, ಕರ್ನಾಟಕ ಜನ ಒಟ್ಟಿಗಿರಬೇಕು ಅನ್ನೋದು ಅಭಿಪ್ರಾಯ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿನೂ ಕೂಡ ಒಟ್ಟಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ಈ ಬರಗಾಲ ಇರ್ಬೋದು, ಮತ್ತು ಟ್ರಿಬ್ಯುನಲಲ್ಲಿ CWMA ಇದರಲ್ಲೂ ಕೂಡ ಸರಿಯಾದಂಥ ವಾದ ಮಂಡನೆ ಮಾಡಿಲ್ಲ ಅನ್ನೋದು ಕೂಡ ಇದೆ. ಅದನ್ನು ಕೂಡ ಹೇಳಿದಿರಿ. ಮತ್ತು ಈಗ ಮತ್ತೆ ಅಪೀಲ್ ಮಾಡಿದ್ದಾರೆ, ಸರ್ಕಾರ ಮಾಡಿಲ್ಲ, DMK ಮತ್ತೆ ಅಪೀಲ್ ಮಾಡಿದೆ. ಅದ್ರ ಬಗ್ಗೆನೂ ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಿದ್ದೀನಿ. ಒಟ್ಟಾರೆ ಸರ್ಕಾರ ಲೇಟಾಗಾದ್ರೂ ಬುದ್ಧಿ ಕಲ್ತ್ಕೊಂಡು ಈ ಸಭೆಯನ್ನು ಕರೆದ್ರಲ್ಲ, ಅದಕ್ಕೆ ಧನ್ಯವಾದ ಹೇಳಬೇಕು ಅವ್ರಿಗೆ. ಲೇಟಾಗಾದ್ರೂ ಬುದ್ಧಿ ಬಂತಲ್ಲ ಅವ್ರಿಗೆ ಅಂತ. ಸಮಸ್ಯೆ ಇದು ನೋಡಿ. ಈಗಾಗಲೇ ಕೆಲವು ಡ್ಯಾಮ್ಗಳಲ್ಲಿ ಮಾತ್ರ ನೀರು ಬರ್ತಾ ಇದೆ, KRSಗೆ ಇನ್ನೂ ಸರಿಯಾಗಿ ನೀರು ಬರ್ತಾ ಇಲ್ಲ. ಮತ್ತು ಈ ಮಳೆ ಎಷ್ಟು ದಿನ ಬರುತ್ತೋ ಅನ್ನೋದು ಗೊತ್ತಿಲ್ಲ. ಆ ದೃಷ್ಟಿಯಿಂದ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳೋದು ನಾವು ತೆಗೆದುಕೊಳ್ತೀವಿ. ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡೋ ಕೆಲಸವನ್ನು ನಾವು ಮಾಡ್ತೀವಿ. ಅದು ಉಪಯೋಗ ಇಲ್ಲ. ತಮಿಳುನಾಡವರು ಯಾವತ್ತೂ ನಮ್ಗೆ ಸಪೋರ್ಟ್ ಮಾಡೇ ಇಲ್ಲ. ಲೋಕಸಭೆಯಲ್ಲೇ ನಮಗೆ ಮೇಕೆದಾಟಿಗೆ ಅನುಮತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ನಾನು ಅಭಿನಂದಿಸ್ತೀನಿ ಅಂತ ಹೇಳಿದರು. ಈಗ ನೀರು ಕಬಿನಿಯಲ್ಲೆಲ್ಲ ನೀರು ತುಂಬಿರೋದ್ರಿಂದ ಆಟೋಮೆಟಿಕ್ಕಾಗಿ ಫ್ಲೋ ಆಗ್ತೈತೆ. ಸೊ ಅದರಿಂದ ಒಂದು ರೀತಿ ಸರ್ಕಾರ ಪಾರಾಗಿದೆ. ಅಂದರೆ ದೇವರೇ ಕಾವೇರಿ ತಾಯಿನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಸರ್ಕಾರದ್ದೇನು ಅದರಲ್ಲಿ ಪಾತ್ರ ಇಲ್ಲ. ಒಟ್ಟಾರೆ ಜಲದ ವಿವಾದ ಬಂದಾಗ, ತಮಿಳುನಾಡು ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಕನ್ನಡಿಗರು, ಕರ್ನಾಟಕ ಜನ ಒಟ್ಟಿಗಿರಬೇಕು ಅನ್ನೋದು ಅಭಿಪ್ರಾಯ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿನೂ ಕೂಡ ಒಟ್ಟಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ಈ ಬರಗಾಲ ಇರ್ಬೋದು, ಮತ್ತು ಟ್ರಿಬ್ಯುನಲಲ್ಲಿ CWMA ಇದರಲ್ಲೂ ಕೂಡ ಸರಿಯಾದಂಥ ವಾದ ಮಂಡನೆ ಮಾಡಿಲ್ಲ ಅನ್ನೋದು ಕೂಡ ಇದೆ. ಅದನ್ನು ಕೂಡ ಹೇಳಿದಿರಿ. ಮತ್ತು ಈಗ ಮತ್ತೆ ಅಪೀಲ್ ಮಾಡಿದ್ದಾರೆ, ಸರ್ಕಾರ ಮಾಡಿಲ್ಲ, DMK ಮತ್ತೆ ಅಪೀಲ್ ಮಾಡಿದೆ.